ಹಾಯ್ ಹೆಲೋ, ಇವತ್ತು ಫ್ರೆಂಡ್ಸ್ ಒಟ್ಟಿಗೆ ರೆಸಾರ್ಟ್ಗೆ ಹೋಗಿದ್ದೆ. ಸಖತ್ ಫನ್ ಮಾಡಿದೆ ಹಾಗೂ ತುಂಬಾನೇ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ಬೋದು. ಯಾವ ರೆಸಾರ್ಟ್ಗೆ ಹೋಗಿದ್ವಿ ಏನು ಅಂತ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಮೊದಲಿಗೆ ಈಗ ರೆಸಾರ್ಟ್ಗೆ ಹೋಗೋಕೆ ಬೇಗನೆ ಇದ್ದು ರೆಡಿ ಆಗಿದೆ. ಸೊ ಈಗ ರೆಡಿ ಆಗಿಬಿಟ್ಟು ನಾನು ಮತ್ತೆ ನನ್ನ ಫ್ರೆಂಡು ಒಟ್ಟಿಗೆ ಹೋಗೋಣ ಅಂತ ಒಂದೇ ಕಡೆ ಮೀಟ್ ಆದ್ವಿ. ಸೊ ಅದಾದ್ಮೇಲೆ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬರೋವರೆಗೂ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಂತರ ಕ್ಯಾಬ್ ಬಂದ್ಮೇಲೆ ಕ್ಯಾಬಲ್ಲಿ ಕುತ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿಂದ ನಾವು ಬೇರೆ ಫ್ರೆಂಡ್ಸ್ಗಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ಈ ಸರಿ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ವಿ. ಸೊ ಹಾಗಾಗಿ ನಾವು ಸ್ವಲ್ಪ ಜನ ಆಗಿದ್ರಿಂದ ಕ್ಯಾಬಲ್ಲಿ ನಮಗೆ ಸರಿ ಹೋಯ್ತು. ಹಾಗಾಗಿ ಕ್ಯಾಬ್ ಮೇಲೆ ಹೋಗ್ತಾ ಇದೀವಿ. ಇಲ್ಲಿ ನಾವು ಟೋಟಲ್ ಆಗಿ 5 ಮೆಂಬರ್ಸ್ ಇದ್ದೀವಿ. ಇನ್ನು ಒಬ್ರು ಡೈರೆಕ್ಟ್ ಆಗಿ ರೆಸಾರ್ಟ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ಕ್ಯಾಬ್ ನಲ್ಲಿ ಹೋಗ್ತಾ ಹಾಡುಗಳನ್ನ ಹೇಳ್ಕೊಳ್ತಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಲ್ರೆಡಿ ನಮಗೆ ನಿಯರೆಸ್ಟ್ ರೆಸಾರ್ಟ್ ಹತ್ರನೇ ಬಂದ್ಬಿಟ್ವಿ. ನಾವು ಹೋಗಿದ್ದು ಏರಿಯಾ 83 ರೆಸಾರ್ಟ್. ತುಂಬಾ ದಿನಗಳಿಂದ ಹೋಗ್ಬೇಕು ಅಂತ ಅನ್ಕೊಂತಿದ್ವಿ. ಸೊ ಹಾಗಾಗಿ ಫೈನಲ್ ಆಗಿ ಏರಿಯಾ 83 ರೆಸಾರ್ಟ್ಗೆ ಬಂದಿದ್ದೀವಿ. ಏನು ಯೂಸ್ ಮಾಡ್ಕೊಳಕ್ಕೆ ಥ್ಯಾಂಕ್ಸ್. ಸೊ ಈಗ ಹೊರಗಡೆಯಿಂದ ವ್ಯೂವನ್ನು ತೋರಿಸ್ತಾ ಇದ್ದೀನಿ, ಏರಿಯಾ 83 ಯಾವ ರೀತಿಯಾಗಿದೆ ಅಂತ. ಸೊ ಹಾಗೇನೆ ಇಲ್ಲಿ ಹೋದ ತಕ್ಷಣ ಒಂದು ಎಂಟ್ರೆನ್ಸ್ ನಲ್ಲೇನೆ ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ. ಈಗ ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಏನು ನೋಡೋಣ. ಸೊ ಈಗ ಒಳಗಡೆ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು, ಫುಲ್ ಗ್ರೀನರಿ, ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ರೆಸಾರ್ಟ್. ನಮಗಂತೂ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಆ ಗ್ರೀನರಿ ನೋಡಿದ ತಕ್ಷಣ ಫುಲ್ ಇಷ್ಟ ಆಯ್ತು. ಹಾಗೆ ಒಂದು ವಾಕಿಂಗ್ ವಿಡಿಯೋನ ಮಾಡ್ಕೊಂಡ್ವಿ. ಇವರೇ ನಮ್ಗೆ ಟ್ರಿಪ್ ಅನ್ನ ಆರ್ಗನೈಸ್ ಮಾಡಿದ್ರು. ರೆಸಾರ್ಟ್ ಅನ್ನ ಇವರೇ ಬುಕಿಂಗ್ ಎಲ್ಲ ಮಾಡಿದ್ದು. ಈಗ ನೋಡ್ತಾ ಇರ್ಬೋದು, ಫುಲ್ ಒಳಗಡೆ ಬಂದ್ಮೇಲೆ ಹೇಗಿದೆ. ಒಂದು ಎಂಟ್ರೆನ್ಸ್ ಅಲ್ಲಿ ನಾವು ಕೈಗೆ ಬ್ಯಾಂಡ್ ಎಲ್ಲ ಹಾಕಿಸ್ಕೋಬೇಕಾಗಿತ್ತು. ಬುಕಿಂಗ್ ಎಲ್ಲ ಮಾಡೋಕ್ಕೆ ಹೋಗಿದ್ರು, ಎಲ್ಲ ಟಿಕೆಟ್ ಎಲ್ಲ ತಗೋಬೇಕಾಗಿತ್ತು. ಸೊ ನಮಗೆ ಕೂಪನ್ಸ್ ಎಲ್ಲ ಕೊಡ್ತಾರೆ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಆರ್ಗನೈಸ್ ಮಾಡಿದ್ದವರು ಅದನ್ನೆಲ್ಲ ಮಾಡ್ತಾ ಇದ್ರು. ಹಾಗೆ ನಾನು ಕೆಲವೊಂದು ವಿಡಿಯೋನ ಮಾಡಿಕೊಂಡೆ ಅಷ್ಟರಲ್ಲಿ. ಈ ರೀತಿಯಾಗಿದೆ ರೆಸಾರ್ಟ್. ಈಗ ಒಳಗಡೆ ಹೋಗೋಣ ಫುಲ್ಲು. ಅದಕ್ಕಿಂತ ಮುಂಚೆ ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ರೀತಿಯಾಗಿರುತ್ತೆ. ಇಲ್ಲಿ ನಾವು ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಎಲ್ಲರ ಕೈಗೂ ಸಹ ಬ್ಯಾಂಡ್ ಅನ್ನ ಹಾಕ್ತಾರೆ. ಈ ರೀತಿಯಾಗಿ ಎಲ್ಲರೂ ಸಹ ಒಬ್ಬೊಬ್ರು ಬ್ಯಾಂಡ್ ಅನ್ನ ಹಾಕಿಸ್ಕೊಂಡ್ವಿ. ಅದಾದ್ಮೇಲೆ ನಮಗೆ ಬ್ರೇಕ್ಫಾಸ್ಟ್ಗೆ ಈ ರೀತಿಯಾಗಿ ಒಂದು ಕೂಪನ್ ಅನ್ನ ಕೊಡ್ತಾರೆ. ಸೊ ಬ್ರೇಕ್ಫಾಸ್ಟ್ಗೆ ಈ ರೀತಿಯಾಗಿ ಕೂಪನ್ ಅನ್ನು ತಗೊಂಡು ಹೋಗ್ಬೇಕು. ನಾವು ಮೊದಲಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ತಗೊಂಡ್ಬಂದಿದ್ದನ್ನ ಲಗೇಜನ್ನ ಇಡೋದಕ್ಕೆ ಕೆಲವೊಂದು ಲಾಕರ್ ಅನ್ನ ತಗೊಂಡಿದ್ವಿ. ಸೊ ಅದಕ್ಕೆ ಲಾಕರ್ ತಗೋಬೇಕು ಅಂತ ಹೋಗ್ತಾ ಇದೀವಿ. ನೋಡಿ, ಲಾಕರ್ ತಗೊಳಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತ ವ್ಯೂ ಅಂತ. ಇಲ್ಲಿ ಪೂಲ್ ಎಲ್ಲ ಇದೆ. ಸೊ ಮೊದಲಿಗೆ ಹೋಗಿ ಲಾಕರ್ ಅನ್ನ ತಗೊಂಡು ನಮ್ಮ ಲಗೇಜ್ಗಳನ್ನ ಲಾಕರ್ ಅಲ್ಲಿ ಇಟ್ಬಿಟ್ಟು ಅಲ್ಲೇ ಪೂಲ್ ಹತ್ರ ಕೆಲವೊಂದು ಫೋಟೋ ವಿಡಿಯೋಗಳನ್ನ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಇನ್ನೊಬ್ರು ಫ್ರೆಂಡ್ಸ್ ಸಹ ಬಂದು ಜಾಯಿನ್ ಆದ್ರು. ಸೊ ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟು, ಲಂಚು, ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ಬಂದು ನೀವು ತಗೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಆಫ್ ಟಿಫನ್ ಇದೆ ಅಂತ. ಸೊ ನಮಗೆ ಬ್ರೆಡ್ ಜಾಮು ಮತ್ತು ವೆರೈಟಿ ಆಫ್ ಟಿಫನ್ ಸಹ ಇತ್ತು, ಎಗ್ ಸಹ ಇತ್ತು. ಮತ್ತು ಹಾಗೇನೆ ಚಿಕ್ಕದಾಗಿ ಕಪ್ ಕೇಕ್ ಸಹ ಇತ್ತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವೆಲ್ಲನೂ ಸಹ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಹೋದ್ವಿ. ಎಲ್ಲರೂ ಸಹ ಒಂದು ಪ್ಲೇಟ್ಗೆ ಈ ರೀತಿಗೆ ಹಾಕೊಂಡು ಮೇಲ್ಗಡೆ ಹೋಗಿ ಕುತ್ಕೊಂಡು ತಿಂತಾ ಇದ್ವಿ. ಟಿಫಿನ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಫ್ರೂಟ್ಸ್ ಸಹ ಇತ್ತು.
ನೋಡಿ ಇಷ್ಟು ವೆರೈಟಿ ಆಫ್ ಟಿಫನ್ ಇತ್ತು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಟಿಫನ್ನು. ಹಾಗೆ ಎಲ್ಲರೂ ಸಹ ಟಿಫನ್ ಮಾಡಿಕೊಂಡು ಕೆಲವೊತ್ತು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ವಿಡಿಯೋ ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಮತ್ತೆ ಇಲ್ಲಿ ಸ್ವಲ್ಪ ಮಂಕಿಗಳ ಕಾಟ ಜಾಸ್ತಿ. ಎಷ್ಟು ಜನ ಬಂದ್ಬಿಟ್ರು. ಅದಾದ್ಮೇಲೆ ನಾವು ಟಿಫನ್ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಕೆಲವೊಂದು ಗೇಮ್ಸ್ ಆಡೋಣ ಅಂತ ಹೋಗ್ತಾ ಇದ್ವಿ. ಸೊ ಹಾಗೆ ಅಲ್ಲಿ ಒಂದು ಗ್ಯಾಪ್ನಲ್ಲಿ ಕೆಲವೊಂದು ವಿಡಿಯೋನ ಮಾಡ್ಕೊಂಡ್ವಿ. ಟೋಟಲ್ ಆಗಿ ನಾವು 6 ಜನ ಹೋಗಿದ್ವಿ. ಮತ್ತೆ ನನ್ನ ಫ್ರೆಂಡ್ ಮಗಳೊಬ್ಳು ಬಂದಿದ್ಲು. ಟೋಟಲ್ ಆಗಿ 7 ಜನ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಅಲ್ಲೇ ಕೆಲವೊಂದು ಫೋಟೋನ ತೆಗೆಸ್ಕೊಂಡು ಮತ್ತೆ ಹಾಗೆಯೇ ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಇನ್ಸ್ಟ್ರಕ್ಟರ್ ಇರ್ತಾರೆ, ನಮಗೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ನಮಗೆ ಕೆಲವೊಂದು ಕೂಪನ್ ಸಹ ಮೊದಲಿಗೆ ಕೊಟ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ನಾವು ವೆಲ್ಕಮ್ ಡ್ರಿಂಕ್ ಅನ್ನ ತಗೊಂಡು ಸೊ ಈಗ ನಾವು ಬೋಟಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಎಷ್ಟೊಂದಿದೆ ಕಡೆ ಜಾಗ ನೋಡಕ್ಕೆ. ಮೊದಲೇ ಹೇಳಿದಾಗೆ ಗ್ರೀನರಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ರಿಲ್ಯಾಕ್ಸೇಷನ್ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು. ಇಲ್ಲಿ ನೈಟ್ ಸ್ಟೇಗಂತೂ ಸಖತ್ತಾಗಿರುತ್ತೆ. ಹಾಗೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಬೋಟಿಂಗ್ ಮಾಡೋಕೆ ಅಂತ. ಅಲ್ಲೇ ನಿಮಗೆ ಕಲರ್ಫುಲ್ ಆಗಿರುತ್ತೆ ಚಿಕ್ಕದ ಮನೆ ಇತ್ತು, ಅದು ಸಹ ಸಖತ್ತಾಗಿತ್ತು. ಅಲ್ಲೂ ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಫೈನಲ್ ಆಗಿ ಬೋಟಿಂಗ್ ಇರೋ ಕಡೆ ಬಂದ್ವಿ. ನಾವೇ ಫಸ್ಟ್ ಅಂತಾನೆ ಹೇಳ್ಬೋದು, ಯಾರು ಇನ್ನೂ ಬಂದಿರ್ಲಿಲ್ಲ. ಬೇಗ ನಾವು ಟಿಫನ್ ಮಾಡ್ಕೊಂಡು ಬಂದ್ವಿ. ನಾವಿವಾಗ ಬೋಟಿಂಗ್ ಬಂದಿದ್ದೀವಿ. ಸೊ ಈ ರೀತಿಯಾಗಿ ಮೊದಲಿಗೆ ನಮ್ಗೆ ನೀರು ತುಂಬಾ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಬೋಟಿಂಗ್ ಮಾಡೋಣ ಅಂತ ಹೋದ್ವಿ. ಬಟ್ ಮಳೆ ಬಂದಿದ್ರಿಂದ ಸ್ವಲ್ಪ ನೀರು ಸ್ಮೆಲ್ ಬರ್ತಾ ಇತ್ತು. ಅದು ಆಕ್ಚುಲಿ ನಮಗೆ ಬೋಟಿಂಗ್ ಮಾಡ್ತಾ ಮಾಡ್ತಾ ಸ್ಮೆಲ್ ತುಂಬಾ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಮೊದಲಿಗೆ ನಮಗೆ ತುಂಬಾನೇ ಬೇಜಾರಾಗಿ ಹೋಗ್ಬಿಡ್ತು ಆ ನೀರು ಸ್ಮೆಲ್ಗೂ ಅದಕ್ಕೂ. ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಬಂದು ಉಯ್ಯಾಲೆನ ಆಟ ಆಡಿದ್ವಿ. ಸ್ವಲ್ಪ ಉಯ್ಯಾಲೆ ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ಅದಾದ್ಮೇಲೆ ಬಂದು ಸ್ವಲ್ಪ ಅಲ್ಲಿ ಮಾತಾಡಿಕೊಂಡು ರಿಸೆಪ್ಷನಿಸ್ಟ್ ಹತ್ರೆಲ್ಲ ಸ್ವಲ್ಪ ಜಗಳ ಮಾಡಿಕೊಂಡು ನಮಗೆ ಇಷ್ಟ ಆಗಲಿಲ್ಲ ಅಂತ ಸ್ವಲ್ಪ ಮಾತುಕತೆ ನಡೀತು. ಆಮೇಲೆ ಸ್ವಲ್ಪ ಅವರು ಎಕ್ಸ್ಟ್ರಾ ಗೇಮ್ಸ್ ಅನ್ನು ನಮಗೆ ಪ್ರೊವೈಡ್ ಮಾಡಿದ್ರು. ಸೊ ಜಗಳ ಮಾಡಿ ಇವಾಗ ಗೇಮ್ಸ್ ಆಡಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಅಲ್ಲಿಗೆ ನಾವು ಸಹ ಓಕೆ ಅಂದ್ಬಿಟ್ಟು ಗೇಮ್ಸ್ ಹತ್ರ ಹೋಗ್ತಾ ಇದೀವಿ. ಈಗ ಬೇರೆ ಗೇಮ್ಸ್ ಆಡೋಣ ಅಂತ ಎಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ ಫ್ರೈ ಗೇಮ್ಸ್ ಆಡೋದಕ್ಕೆ. ಇಲ್ಲಿ ನಿಮಗೆ ಲ್ಯಾಂಡ್ ಗೇಮ್ಸ್ ಅಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ನೋಡೋಣ ಒಂದೊಂದಾಗಿ ಎಷ್ಟು ಗೇಮ್ಸ್ ಇದೆ ಅಂತ ತೋರಿಸ್ಕೊಡ್ತೀವಿ, ಎಷ್ಟು ಗೇಮ್ಸ್ ಇದೆ ಅಂತ. ಮೊದಲಿಗೆ ಇಲ್ಲಿ ನಾವು ಇಂಡೋರ್ ಗೇಮ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಆಕ್ಚುಲಿ ನಿಮ್ಗೆ ಇಲ್ಲಿ ಆರೋ ಮಾರ್ಕ್ ಇರುತ್ತೆ, ಯಾವ್ಯಾವ ಗೇಮ್ಸ್ ಎಲ್ಲೆಲ್ಲಿ ಇರುತ್ತೆ ಅಂತ ಆರಾಮಾಗಿ ನೀವು ಹೋಗ್ಬೋದು. ಇಂಡೋರ್ ಗೇಮ್ಸು ನೋಡ್ತಾ ಇರ್ಬೋದು, ಎಲ್ಲ ಸುಮಾರು ಥರ ಇತ್ತು. ಅದಾದಮೇಲೆ ಹ್ಯೂಮನ್ ಫುಟ್ಬಾಲ್ ಇತ್ತು, ನೆಕ್ಸ್ಟ್ ಆರ್ಚರಿ ಇತ್ತು. ಸೊ ನಾವು ಮೊದಲಿಗೆ ಬಂದಿದ್ದು ಆರ್ಚರಿ ಆಡೋಣ ಅಂತ. ಇದು ಸಹ ನಿಮಗೆ ಟೈಮ್ ಲಿಮಿಟ್ ಇರುತ್ತೆ, ಇಷ್ಟು ಮಿನಿಟ್ ಅಂತ. ಗ್ರೂಪಲ್ಲಿ ಬಂದರೆ ಮಾತ್ರ ಇಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಅದಾದಮೇಲೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡು ಅದಾದಮೇಲೆ ಹ್ಯೂಮನ್ ಫುಟ್ಬಾಲ್ಗೆ ಹೋಗಿದ್ವಿ. ಅದು ಸಹ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮೊದಲೇ ಹೇಳಿದಾಗ ಇಲ್ಲಿ ಗ್ರೂಪಲ್ಲಿ ಬಂದರೆ ನಿಮಗೆ ಸಖತ್ತಾಗಿರೋ ಗೇಮ್ಸ್ ಆಡ್ಬೋದು. 2-3 ಮೆಂಬರ್ಸ್ ಬಂದರೆ ಅಷ್ಟು ನಿಮಗೆ ಗೇಮ್ಸ್ ಆಡೋಕ್ಕೆ ಮಜಾ ಬರಲ್ಲ. ಇಲ್ಲಿ ಇನ್ನೂ ಸುಮಾರು ಜನ ಗ್ರೂಪಲ್ಲಿ ಒಂದು 10-20 ಮೆಂಬರ್ಸ್ ಎಲ್ಲ ಬಂದಿದ್ರು. ಈ ಥರ ಇಲ್ಲಿ ಗೇಮ್ಸ್ ಆಡೋದಕ್ಕೆ ಜಾಸ್ತಿ ಜನ ಇದ್ದರೆ ಸಖತ್ ಮಜಾ ಬರುತ್ತೆ. ಅದಾದಮೇಲೆ ಈ ರೀತಿಯಾಗಿ ಗೇಮ್ ಇತ್ತು. ಇದನ್ನ ನಾವು ಬಂದಾಗ ಇದ್ರ ಮೇಲೆ ಜಂಪ್ ಮಾಡಬೇಕಾಗಿತ್ತು. ಇದು ಒಂಥರ ಸಖತ್ ಫನ್ನಿಯಾಗಿ ಸಖತ್ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದರಲ್ಲಿ ಎಲ್ಲರೂ ಸಹ ಇದನ್ನ 2 ಸಲ ಆಡಿದ್ವಿ ಕೇಳ್ಬಿಟ್ಟು ಗೇಮ್ಸ್ನ. ಫುಲ್ಲು ಟಯರ್ಡ್ ಆಗಿಬಿಟ್ವಿ ಗೇಮನ್ನು ಆಡಿ 2 ಸಲ ಆಡಿಬಿಟ್ಟು.
ಸೊ ನೋಡ್ತಾ ಇರ್ಬೋದು ಕೆಲವೊಂದು ಫೋಟೋಗಳನ್ನು ಸಹ ಹಾಕಿದ್ದೀವಿ. ಅದಾದ್ಮೇಲೆ ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ದಾರಿಲಿ ಕೆಲವೊಂದು ಫೋಟೋಸ್ ಮತ್ತೆ ರೀಲ್ಗಳನ್ನ ಮಾಡ್ಕೊಂಡ್ವಿ. ಮನೆ ಒಳಗಡೆ ಬಂದಿದ್ದೀವಿ. ಅದಾದ್ಮೇಲೆ ಫುಲ್ ಹೊಟ್ಟೆ ಹಸಿತಿತ್ತು. ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಹೀಗೆ ಕೆಲವೊಂದು ರೀಲ್ಗಳನ್ನ ಮಾಡ್ಕೊಂಡ್ವಿ ಆ ಕಲರ್ಫುಲ್ ಹೌಸಲ್ಲಿ. ಮತ್ತೆ ಊಟ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಸ್ವಿಂಗ್ ಆಡಿ ಅಂತಂದ್ರು. ಊಟ ಆದ್ಮೇಲೆ ಆಡೋಕ್ಕಾಗಲ್ಲ ಅಂತ. ಸೊ ಊಟ ಮಾಡೋದು ಬೇಡ, ಆಮೇಲೆ ಸ್ವಿಂಗ್ ಆಡ್ಬಿಟ್ಟು ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಸೊ ನೋಡ್ತಾ ಇರೋ ರೀತಿಯಾಗಿ ಸ್ವಿಂಗ್ನ ಮೇಲಿಂದ ಹಿಡಿದು ಕೆಳಗಡೆ ಬಿಡ್ತಾರೆ. ಫುಲ್ಲು ಏರಲ್ಲಿ ಹೋದಾಗ ಫೀಲ್ ಆಗುತ್ತೆ ನಮಗೆ. ಎಲ್ಲರೂ ಸಹ ಈ ಸ್ವಿಂಗ್ನ 2 ಸಲ ಆಡಿದ್ವಿ. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಸ್ಕೇರಿಯಾಗಿ ಫನ್ನಿಯಾಗಿ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ 40 ಫೀಟ್ ಇರುತ್ತೆ, 80 ಫೀಟ್ ಇರುತ್ತೆ. ನಾವು ಹೋಗಿದ್ದು 40 ಫೀಟು. ಇದು ಮಾತ್ರ ಗೇಮು ಪರ್ಸನಲಿ ನನಗೆ ಇಷ್ಟ ಆಯಿತು. 2 ಸಲ ಹೋದೆ ಈ ಗೇಮ್ನ. ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲರೂ ಸಹ ಈ ಗೇಮ್ನ ಸಖತ್ ಎಂಜಾಯ್ ಮಾಡಿದ್ವಿ. ಫುಲ್ಲು ಮೇಲಿಂದ ಬಿಟ್ಟಾಗಷ್ಟೇ ಸ್ವಲ್ಪ ಭಯ ಆಗುತ್ತೆ, ಆಮೇಲೆ ಏನು ಭಯ ಆಗಲ್ಲ. ಊಟಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಫೈನಲ್ ಆಗಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಲಂಚ್ಗೂ ಸಹ ತುಂಬ ವೆರೈಟಿ ಇತ್ತು. ನಾನ್ ವೆಜ್ ಇತ್ತು, ವೆಜ್ಜು ಇತ್ತು. ಸೊ ವೆಜ್ ತಿನ್ನೋರು ವೆಜ್ ತಿಂದರು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂದ್ವಿ. ವೆಜ್ಜಲ್ಲೂ ಸಹ ವೆರೈಟಿ ಇತ್ತು, ನಾನ್ ವೆಜ್ಜಲ್ಲೂ ಸಹ ತುಂಬಾ ವೆರೈಟಿ ಇತ್ತು. ಫುಡ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು, ಅಷ್ಟು ಸೂಪರ್ ಆಗಿತ್ತು. ಇಷ್ಟು ವೆರೈಟಿ ಇತ್ತು ನಾನ್ ವೆಜ್ಜಲ್ಲೂ ಮತ್ತು ವೆಜ್ಜಲ್ಲೂ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಮಾಡೋಣ ಅಂತ ಸ್ವಿಮ್ಮಿಂಗ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಈಗ ವಾಟರಲ್ಲಿ ಇಳಿತಾ ಇದ್ದೀವಿ. ಎಲ್ಲರೂ ಸಹ ವಾಟರ್ಗೆ ಇಳಿದಿಲ್ಲ ಸ್ವಿಮ್ಮಿಂಗಲ್ಲಿ. ನಾನು ಸಹ ಆಡಿದೆ, ಸ್ವಲ್ಪ ಹೊತ್ತಷ್ಟೇ ಆಡಿದೆ, ತುಂಬ ಹೊತ್ತು ಆಡೋಕ್ಕಾಗಲಿಲ್ಲ. ನಾವು 3 ಜನ ಸ್ವಿಮ್ಮಿಂಗಿಗೆ ಇಳಿದಿದ್ವಿ, 3 ಜನ ಇಳಿಲಿಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ. ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ಲು. ಈ ರೀತಿಯಾಗಿ ಸ್ವಿಮ್ಮಿಂಗ್ ಎಲ್ಲ ಆಗಿ ಮತ್ತೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ನ್ಯಾಕ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸ್ನ್ಯಾಕ್ಸ್ ಸಹ ತುಂಬ ಚೆನ್ನಾಗಿತ್ತು. ವೆರೈಟಿ ಆಫ್ ಕುಕೀಸ್ ಇತ್ತು, ಕೇಕ್ ಇತ್ತು, ಆಮೇಲೆ ನಿಮಗೆ ಪಾನಿಪುರಿ ಮತ್ತು ಚಾಟ್ಸ್ ಇತ್ತು. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಕಾಫಿನ ತೊಗೊಂಡು ಅಲ್ಲಿಂದ ಮತ್ತೆ ಇನ್ನೂ ಸಹ ಲ್ಯಾಂಡ್ ಗೇಮ್ಸ್ ಇತ್ತು, ಅವನ್ನ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಬಬಲ್ ಸಾಸರ್ ಗೇಮು. ಇದಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಬಟ್ ಒಳಗಡೆ ಮಾತ್ರ ನಿಮಗೆ ಲಿಟ್ರಲಿ ಸೆಕೆ ಆಗ್ತಾ ಇರುತ್ತೆ, ತುಂಬ ಹೊತ್ತಿರೋದಕ್ಕಾಗಲ್ಲ. ಆ್ಯಕ್ಚುಲಿ ನಾವು ಈ ಕೂಪನ್ಗಳನ್ನ ತೋರಿಸಿದ್ರೆ ಅಷ್ಟೇ ನಿಮಗೆ ಆಡೋದಕ್ಕೆ ಬಿಡ್ತಾರೆ, ಇಲ್ಲಾಂದರೆ ಆಡೋದಕ್ಕೆ ಬಿಡಲ್ಲ. ಮತ್ತು ನಿಮಗೆ ಬ್ಯಾಂಡು ಸಹ ಒಂದೊಂದು ಇದಕ್ಕೆ ಒಂದೊಂದು ಥರ ಬ್ಯಾಂಡನ್ನು ಕೊಡ್ತಾರೆ. ಈ ರೀತಿಯಾಗಿ 2 ಟೀಮನ್ನು ಮಾಡಿ ಆಡಿಸ್ತಾರೆ ಗೇಮನ್ನು. ನೋಡಿ ಇವ್ರಿಗೆ ಹೆಂಗಾಯ್ತು ಕಾಲು. ಅದಾದಮೇಲೆ ನಮ್ಮ ಫ್ರೆಂಡ್ಸ್ ಸ್ವಲ್ಪ ಕಾಲು ಏಟಾಯಿತು. ಅಲ್ಲೇ ನಾವು ಕರ್ಕೊಂಡೋಗಿ ಫಸ್ಟ್ ಏಡ್ ಕಿಟ್ ತೊಗೊಂಡು ಸ್ವಲ್ಪ ಎಲ್ಲ ಆಯಿಂಟ್ಮೆಂಟ್ ಹಚ್ಚಿದ್ವಿ. ಅದಾದಮೇಲೆ ಸ್ವಲ್ಪ ಸರಿ ಹೋಯಿತು. ನಂತರ ಅದಾದಮೇಲೆ ನಮಗೆ ಸರ್ಪ್ರೈಸ್ ಆಗಿ ಅವರು ಕೇಕನ್ನು ಕಟ್ ಮಾಡಿಸಿದ್ರು. ಅದಾದಮೇಲೆ ನಮಗೆ ಒಂದು ಗಿಫ್ಟ್ ಆಗಿ ನಮಗೆ ಎಲ್ಲರಿಗೂ ಕ್ಯಾಪನ್ನು ಕೊಟ್ಟರು. ಫಸ್ಟ್ ತುಂಬ ಬೇಜಾರಾಗಿತ್ತು, ಆಮೇಲೆ ನಮಗೆ ಫುಲ್ ಖುಷಿ ಆಯಿತು. ಇವಾಗ ತುಂಬ ಖುಷಿಯಿಂದ ಹೊರಗಡೆ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಏರಿಯಾ 83 ಅಂತ ಒಂದು ಸಿಂಬಲ್ ಇರುವಂತಹ ಕ್ಯಾಪನ್ನು ಎಲ್ಲರಿಗೂ ಸಹ ಗಿಫ್ಟ್ ಆಗಿ ಕೊಟ್ಟರು. ಅವರು ಅಲ್ಲಿ ಪ್ರತಿದಿನ ಬಂದವ್ರಿಗೆ ಗ್ರೂಪಲ್ಲಿ ಒಬ್ಬೊಬ್ಬರಿಗೆ ಕೇಕನ್ನು ಕಟ್ ಮಾಡಿಸ್ತಾರಂತೆ. ಸೊ ಆವತ್ತಿನ ದಿನ ನಮಗೆ ಕೇಕ್ ಕಟ್ ಮಾಡಿಸ್ಬೇಕು ಅನ್ನಿಸ್ತು ಅಂತ, ಸೊ ಅವ್ರು ನಮಗೆ ಕೇಕನ್ನು ಕಟ್ ಮಾಡಿಸಿದ್ರು. ಆ್ಯಕ್ಚುಲಿ ನಮಗೂ ಸಹ ತುಂಬಾ ಖುಷಿ ಆಯಿತು ಮತ್ತು ಸಖತ್ ಎಂಜಾಯ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಜಾರಾಯಿತು, ಅದಾದಮೇಲೆ
ಓಕೆ, ತುಂಬಾನೇ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಯಾರಾದರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಏರಿಯಾ 83ಗೆ ತುಂಬಾನೇ ಚೆನ್ನಾಗಿದೆ, ಖಂಡಿತವಾಗಿ ವಿಸಿಟ್ ಮಾಡಿ. ಹೋಗಂಗಿದ್ರೆ ತುಂಬ ಗ್ರೂಪ್ ಜೊತೆ ಹೋಗಿ, ಅಂದರೆ ಒಂದು 10 ಮೆಂಬರ್ಸ್ ಮೇಲಿದ್ರೆ ಸಖತ್ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಮಿನಿಮಮ್ 10 ಮೆಂಬರ್ಸ್ ಇದ್ರೂ ಸಹ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಅದಾದಮೇಲೆ ಕೆಲವೊಂದು ರೀಲ್ಸ್ಗಳನ್ನು ಫೋಟೋಗಳನ್ನು ಮಾಡ್ಕೊಂಡ್ವಿ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ವಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ರೀತಿಯಾಗಿ ಎಲ್ಲ ಗೇಮ್ಸ್ನ ಆಡಿದ್ಮೇಲೆ ಲಾಸ್ಟ್ ಫೈನಲ್ ಆಗಿ ಒಂದು ಗೇಮ್ ಇತ್ತು. ಇದು ಜೆಲ್ಲಿ ಗೇಮ್ ಅಂತ. ಜೆಲ್ಲಿ ಬಾಲ್ ಆಡಕ್ ಬರ್ತಾ ಇದೀವಿ, ಎಲ್ಲರೂ ರೆಡಿನಾ? ನಾವೆಲ್ಲ ಜೆಲ್ಲಿ ಬಾಲ್ ಆಡಕ್ ಬಂದಿದ್ದೀವಿ. ಫುಟ್ಬಾಲ್ ಇರುತ್ತಾ? ಈ ರೀತಿಯಾಗಿ ಮುಖಕ್ಕೆಲ್ಲ ಮಾಸ್ಕ್ ಅನ್ನ ಕೊಟ್ಟಿರ್ತಾರೆ ನಮಗೆ, ಅದನ್ನ ಹಾಕೊಂಡು ನಾವು ಈ ರೀತಿಯಾಗಿ ಶೂಟ್ ಮಾಡಬೇಕು. ಇದು ಸಹ ಆ ಕಡೆ ಒಂದು ಟೀಮ್ ಈ ಕಡೆ ಒಂದು ಟೀಮ್ ಇರುತ್ತೆ, ನಾವು ಶೂಟ್ ಮಾಡಬೇಕು. ಯಾರ್ದು ಬೇಗ ಖಾಲಿ ಆಗುತ್ತೆ ಅದರಲ್ಲಿ ಜೆಲ್ಲಿ ಬಾಲ್ಸ್ನ ಇಟ್ಟಿರ್ತಾರೆ, ಸೊ ಶೂಟ್ ಮಾಡೋದು ಅದನ್ನ ನಾವು ತಪ್ಪಿಸ್ಕೋಬೇಕು ಅವ್ರು ಶೂಟ್ ಮಾಡುವಾಗ. ಇದು ಒಂಥರ ಫನ್ನಿಯಾಗಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಮಗೂ ಕೇಟ್ ಆಗಬಾರ್ದು ಅಂತ ಸೊ ಆ ರೀತಿಯಾಗಿ ಮಾಸ್ಕನ್ನು ಹಾಕಿರ್ತಾರೆ. ಇದನ್ನು ಸಹ ಲಿಟ್ರಲಿ ಸಖತ್ ಎಂಜಾಯ್ ಮಾಡೋದು ಫೈನಲ್ ಆಗಿ. ನಂತರ ಇದೆಲ್ಲ ಫುಲ್ ಗೇಮ್ ಆಡೋ ಅಷ್ಟರಲ್ಲಿ ಆಲ್ರೆಡಿ ಸ್ವಲ್ಪ ನೈಟ್ ಆಗ್ತಾ ಬಂತು. ಸೊ ಚೆಕ್ಔಟ್ ಆಗೋ ಟೈಮ್ ಬಂದಿತ್ತು. ಕೆಲವೊಂದು ಚೆಕ್ಔಟ್ ಆಗೋ ಟೈಮಲ್ಲಿ ಕೆಲವೊಂದು ವಿಡಿಯೋ ಮತ್ತು ನೈಟ್ ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಹಾಗೆ ಮತ್ತೊಂದು ರೀಲ್ ಸಹ ಮಾಡಿದ್ವಿ ಅಲ್ಲಿ. ಸೊ ಈ ರೀತಿಯಾಗಿ ಒಂದು ರೀಲನ್ನು ಮಾಡಿ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಫುಲ್ಲು ಎಂಜಾಯ್ ಮಾಡಿರೋ ಇದರಿಂದ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಕ್ಯಾಬನ್ನು ಬುಕ್ ಮಾಡಿದ್ವಿ. ಕ್ಯಾಬ್ ಬುಕ್ ಮಾಡೋವರೆಗೂ ಸಹ ನಾವು ಹಾಗೆಯೇ ನೈಟ್ ಯಾವ ರೀತಿಯಾಗಿರುತ್ತೆ ಅಂತ ಒಂದು ವ್ಯೂವನ್ನು ತಗೋತಾ ಇದ್ದೀವಿ, ಒಂದು ವಿಡಿಯೋನ. ಸೊ ಎಲ್ಲರೂ ಸಹ ಹೀಗೆ ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ. ನಂತರ ನಮ್ಮ ಲಗೇಜ್ಗಳನ್ನೆಲ್ಲ ತಗೊಂಡು ಈಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಫೈನಲಿ ರೆಸಾರ್ಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮೊದಲಿಗೆ ಒಬ್ಬರು ಫ್ರೆಂಡು ಹೋದ್ರು, ಅವರು ಬೇರೆ ಕಡೆಯಿಂದ ಬಂದಿದ್ರು. ಸೊ ಅವ್ರು ಫಸ್ಟ್ಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ರು. ನಂತರ ಅಲ್ಲಿಂದ ನಾವೆಲ್ಲರೂ ಮತ್ತೊಂದು ಕ್ಯಾಬ್ನಲ್ಲಿ ಹೋಗ್ತಾ ಇದ್ದೀವಿ. ಹೆಂಗಿತ್ತು? ಎಂಜಾಯ್ ಮಾಡಿದೆ ಆದ್ಯಾ? ಹೇಗೆ ಆಟ ಆಡಿದೆ? ಮಜಾ ಮಾಡ್ದ? ಸೊ ಅದಾದ್ಮೇಲೆ ನಮ್ಮ ಕ್ಯಾಬ್ಗೆ ಸಹ ಬಂತು. ಈ ರೆಸಾರ್ಟ್ ಹೇಗಿತ್ತು? ಹೇಗೆಲ್ಲ ಎಂಜಾಯ್ ಮಾಡಿದ್ರಿ? ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿತ್ತು. ಕನ್ಫ್ಯೂಸ್ ಆಗ್ಬಿಟ್ಟಲ್ಲ. ಅದೇ ಇನ್ನೇನು ಅನಿಸ್ತು? ಮತ್ತೆ ಬೇರೆಯವ್ರಿಗೆಲ್ಲ ಸಜೆಸ್ಟ್ ಮಾಡ್ತೀರಾ ಬರೋದಕ್ಕೆ? ಖಂಡಿತ ಚೆನ್ನಾಗೇ ಇತ್ತು. ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿತ್ತು. ಲಾಸ್ಟ್ ಅಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ವಾ? ಊಟನೂ ಚೆನ್ನಾಗಿತ್ತು, ಲಂಚ್ ಬ್ರೇಕ್ಫಾಸ್ಟ್ ಅಷ್ಟೇ ಚೆನ್ನಾಗಿತ್ತು. ಹೀಗೆ ಕ್ಯಾಬಲ್ಲಿ ಹೋಗ್ತಾ ಅವ್ರ ಅನಿಸಿಕೆ ಎಲ್ಲ ಹೇಳಿದ್ರು, ಹೀಗಿತ್ತು ರೆಸಾರ್ಟ್ ಏನು ಅಂತ. ನಂತರ ಅವರು ಸಹ ಅಲ್ಲಿ ಮಧ್ಯದಲ್ಲಿ ಇಳ್ಕೊಂಡ್ರು. ಅದಾದ್ಮೇಲೆ ನಾನು ನನ್ನ ಫ್ರೆಂಡು ಮತ್ತೊಂದು ಕಡೆ ಇಳ್ಕೊಂಡ್ವಿ. ಸೊ ಈ ರೀತಿಯಾಗಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಏರಿಯಾ 83 ರೆಸಾರ್ಟಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ, ಸಖತ್ತಾಗಿ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಸಹ ಒಮ್ಮೆ ರೆಸಾರ್ಟ್ಗೆ ವಿಸಿಟ್ ಮಾಡಿ ಹೇಗಿತ್ತು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ಹೇಗಿತ್ತು ಅಂತಲೂ ಸಹ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಹೀಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.